ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯಾರು ಹೊಸಬರಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ನೋಡಿ, ಇದು ಹರ್ಕುಗ್ಗಿ ಅಂತ ಹೇಳ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನು ಅಂತೀರಿ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಇದು ನಮ್ಮ ಮನೇಲಿ ಅವಾಗ ನಮ್ಮ ಅಜ್ಜಿ ಮಾಡೋರು, ತುಂಬ ಚೆನ್ನಾಗಿ ಬರ್ತಿತ್ತು. ಒಂದು ಹಬ್ಬ ಬರಲಿ, ಒಂದು ಹುಣ್ಣಿಮೆ ಬರಲಿ, ತುಂಬ ಟೇಸ್ಟಿಯಾಗಿ ಮಾಡ್ತಿದ್ರು. ಹೀಗೆ ನಾನು ನಮ್ಮ ಅಜ್ಜಿದು ಸ್ಟೈಲಲ್ಲಿ ನಿಮಗೆ ಮಾಡಿ ಕೊಡ್ತೇನೆ, ಓಕೆನಾ? ನೀವು ಒಂದು ಸಲ ನಿಮ್ಮ ಮನೆಗೆ ಟ್ರೈ ಮಾಡಿ. ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ತೊಗೊಂಡು ಇದನ್ನು ನೀರು ಸ್ವಲ್ಪ ನೀರು ಹಾಕಿ ನಮ್ಗೆ ಹೇಗೆ ಬೇಕೋ ಹಾಗೆ ಕಲಿಸ್ಕೋಬೇಕು. ನೋಡಿ, ಇದು ಚಪಾತಿ ಹಿಟ್ಟು ಥರನೇ ಕಲಿಸ್ಕೋಬೇಕು. ಅತಿ ಅಳುಕು ಇರಬಾರ್ದು, ಅತಿ ಗಟ್ಟಿನೂ ಇರಬಾರ್ದು. ಹಾಗೆ ನೀಟಾಗಿ ಕಲಸಿ ಒಂದು ಲಾಸ್ಟಿಗೆ ಕಲಿಸಿದಾದಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಕಲಸಿ ಒಂದು 10 ಅಥವಾ 15 ನಿಮಿಷ ನಾನು ನೆನೆಯೋಕ್ಕೆ ಬಿಡ್ತೀನಿ. ಬಿಟ್ಟಾದಮೇಲೆ ಮತ್ತೆ ಓಪನ್ ಮಾಡಿ ತೊಗೊಂಡಾದಮೇಲೆ ಒಂಥರ ಗೋಲಿ ಆಕಾರ ಟೈಪು, ಒಂದು 7 ಅಥವಾ 8 ಗೋಲಿ ಆಗೋ ಟೈಪು ಮಾಡ್ತೀನಿ. ಮಾಡಿ ಆಮೇಲೆ ಚಪಾತಿ ಹೇಗೆ ಲಾಡಿಸ್ತೀವಲ್ವ ಹಾಗೆ ಲಾಡಿಸ್ಕೊಂಡು ನೀಟಾಗಿ ಒಂದೊಂದು ಸುತ್ತು ಅತಿ ತೆಳ್ಳಗಿರಬಾರ್ದು ನೋಡಿ ಚಪಾತಿ, ಅತಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಸೈಜ್ ಆಗಿರಬೇಕು. ತುಂಬ ರುಚಿ ಬರ್ತದೆ. ನಿಮ್ಮ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್, ಓಕೆನಾ? ಎಲ್ಲರೂ ನಿಮ್ಮ ಮನೆಯಲ್ಲಿ ತುಂಬ ಇಷ್ಟಪಡುವಂಥ ಸ್ವೀಟ್ ಇದು, ಹೆಲ್ತಿ ಸ್ವೀಟ್ ಅಂತ ಹೇಳ್ಬೋದು. ಹಳೆ ಕಾಲದಲ್ಲಿ ಸ್ವೀಟ್ ತುಂಬ ನಿಮ್ಮ ಮನೇಲಿ ಮಾಡಿದರೆ ದಯವಿಟ್ಟು ನೆನಪಿದ್ರೆ ಒಂದು ಸಲ ಕಮೆಂಟ್ಸ್ ಮಾಡಿ. ಈ ಥರ ಎಲ್ಲ ಮಾಡಿಕೊಂಡು ನಾನು ಒಂದು ಪ್ಲೇಟ್ ಒಳಗಡೆ ಒಂದು 7 ಚಪಾತಿ ಇದ್ವಲ್ವ, ಸ್ವಲ್ಪ ಹಿಟ್ಟು ಉದುರಿಸ್ಕೊಳ್ತೀನಿ. ಯಾಕಂದರೆ ಚಪಾತಿ ಹತ್ತಿಕೊಳ್ತಾವಂತ ಹಿಟ್ಟು ಉದುರಿಸ್ಕೊಂಡು ಆಡಿಸ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದೀನಿ. ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ಒಂದೊಂದು ಚಪಾತಿ ಏನು ಮಾಡಬೇಕಂದ್ರೆ, ನಿಮಗೆ ಯಾವ ಥರ ಬೇಕು, ಯಾವ ಆ್ಯಂಗಲ್ ಸೈಜ್ ಬೇಕೋ ಆ ಆ್ಯಂಗಲ್ ಸೈಜ್ ಥರನೇ ಕಟ್ ಮಾಡ್ಕೋಬೇಕು. ಅವಾಗೆಲ್ಲ ನಮ್ಮ ಅಜ್ಜಿ ಏನು ಕಟ್ ಮಾಡ್ತಿದ್ದಿಲ್ಲ, ಚಪಾತಿ ಮಾಡಿಕೊಂಡು ಕೈಲೇ ಪಟ ಅಂತ ಹರಿದು ಹಾಕಿಬಿಡೋರು ಸ್ವೀಟ್ ಒಳಗೆ. ಈಗ ಆಗಲ್ಲಲ್ವಾ, ಈಗಿಂದೇ ರೂಲ್ಸೇ ಬೇರೆ. ಈ ಥರ ಆ್ಯಂಗಲ್ ಸೈಜ್ ಆಗಿ ಯಾವ ಥರ ಆ್ಯಂಗಲ್ ಸೈಜ್ ಬೇಕು ನಮ್ಗೆ ಆ ಥರ ಆ್ಯಂಗಲ್ ಸೈಜ್ ನೋಡಿ ಕಟ್ ಮಾಡಿದ್ರೆ ಎಷ್ಟು ನೀಟ್ ಬರ್ತಾವಲ್ವ. ನನಗೆ ತುಂಬ ಖುಷಿ ಆಗುತ್ತೆ ನೋಡಿದರೆ, ಇದು ನಾನು ಮಾಡಿದ್ದ ಅಂತ. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಷ್ಟು ನಿಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ಕಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಾಂದರೆ ನೀವು ನಮ್ಮ ಅಜ್ಜಿ ಥರ ಪಟ ಅಂತ ಹರಿದು ಹಾಕಿ, ತುಂಬ ಚೆನ್ನಾಗಿ ಬರ್ತಾವೆ. ಹಾಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ, ತುಂಬ ರುಚಿಯಾಗಿರ್ತದೆ ಈ ಸ್ವೀಟು. ದಯವಿಟ್ಟು ನಿಮ್ಮ ಮನೇಲಿ ಯಾವುದೋ ಹಬ್ಬಕ್ಕೆ ತೊಗೊಂಡಿದ್ದು ಒಂದು ಸಲ ಮಾಡಿ ಆದಮೇಲೆ ನನಗೆ ಕಮೆಂಟ್ಸ್ ಮಾಡಿ, ಓಕೆನಾ? ನೋಡಿ ಎಷ್ಟು ಚೆಂದ ಬಂದದಲ್ವಾ. ನಿಮ್ಗೆ ಯಾವ ಆ್ಯಂಗಲ್ ಸೈಜ್ ಬೇಕು, ಚಿಕ್ಕದಾಯಿತು ಸಣ್ಣದಾಯಿತು ಯಾವ ಸೇಪ್ ಆದರೂ ನೀವು ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ನಾನು ಸೈಡು ಒಂದು ಪ್ಲೇಟ್ ಒಳಗೆ ಎಲ್ಲದೂ ಹಾಕ್ಕೊಂಡಿದ್ದೆ ಕಟ್ ಮಾಡಿದ್ದು. ಆಮೇಲೆ ಈ ಕಡೆ ಸೈಡ್ ಒಳಗಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ರೀ. ಪಾತ್ರೆ ತೊಗೊಂಡು 1 ಕಪ್ಪು ಗೋಧಿ ಹಿಟ್ಟಿಗೆ ಒಂದು 1/2 kg ಅಂದರೆ 250 ಗ್ರಾಮ್ ಅಷ್ಟು ಬೆಲ್ಲ ಇದ್ದರೆ ಸಾಕು. ಸಕ್ಕರೆ ಬೆಲ್ಲ ತೊಗೋಬೇಡಿ, ಆದಷ್ಟು ಚಲೋ ಆಗಿರೋ ಬೆಲ್ಲನ ತೊಗೊಂಡು ಆದಮೇಲೆ ತೊಗೊಂಡು ಹಾಕ್ಕೊಂಡು 1 ಅಥವಾ 2 ಕುದಿ ಬರೋವರೆಗೆ ಕುದಿಸ್ಬೇಕು. ಇದನ್ನು ಕುದಿಸಿದ ಮೇಲೆ ಇದು ಎದಕ್ಕೆ ಕುದಿಸ್ತೀನಿ ಅಂದರೆ, ಬೆಲ್ಲದೊಳಗೆ ಸ್ವಲ್ಪ ಏನೋ ಆಗಲಿ ವೇಸ್ಟೇಜ್ ಇರ್ತದಲ್ವ, ಹಾಗಾಗಿ ಕುದಿಸ್ತಾ ಇದ್ದೀನಿ. ಕುದಿಸಿದಾದ್ಮೇಲೆ ಒಂದು ಚಹಾ ಜಾಡಿ ತೊಗೊಂಡು ಇದಕ್ಕೆ ನನ್ನ ಪಾತ್ರೆ ಒಳಗಡೆ ಒಂದು ಇಟ್ಟುಕೊಂಡು ಸೋಸ್ತಾ ಇದ್ದೀನಿ. ನೋಡಿ, ಈ ಕಡೆ ಸೋಸಿ ಕಸರೆಲ್ಲ ಕಡೆಗೆ ಬರ್ತದೆ. ಆಮೇಲೆ ಒಂದೊಂದು ಸಲ ಸಣ್ಣ ಅಳುಗಳು ಇರ್ತವೆ ಬೆಲ್ಲದಲ್ಲಿ. ದಯವಿಟ್ಟು ಯಾರೂ ಆಗ ಆ್ಯಡ್ ಮಾಡಬೇಡಿ. ದಯವಿಟ್ಟು ಈ ಥರ ಅಲ್ಲಿ ಎಲ್ಲ ಸ್ವೀಟಲ್ಲಿ ಆ್ಯಡ್ ಮಾಡಿ, ಆದಷ್ಟು ಹೆಲ್ತಿಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಆಮೇಲೆ ಕುದ್ಮೇಲೆ ನೋಡಿ ನಾನು ಒಂದೊಂದು ಹಾಕ್ತೀನಿ. ಯಾಕಂದರೆ ಇದು ಒಂದು ಸ್ವಲ್ಪ 5 ಅಥವಾ 6 ಒಮ್ಮೆಲೆ ಹಾಕಿಬಿಟ್ರೆ ಇದು ಉಂಡೆ ಆಗಿಬಿಡ್ತದೆ ಸ್ವೀಟು. ಹಾಗಾಗಿ ಬಿಡಿಸಿ ಹಾಕಬೇಕು ಯಾವಾಗಲೂ. ಈ ಥರ ಸ್ವೀಟ್ ಒಳಗೆ ಬಿಡಿಸಿ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಗಟ್ಟಿ ಆಗಲ್ಲ, ಉಂಡೆ ಆಗಲ್ಲ. ಆಮೇಲೆ ಇದಕ್ಕೊಂದು 2 ಸ್ಪೂನಷ್ಟು ತುಪ್ಪ ಇದ್ದರೆ ಹಾಕಿ ನಿಮ್ಮ ಮನೆಯಲ್ಲಿ, ಇಲ್ಲಾಂದರೆ ಬೇಡ, ನಡೀತದೆ, ಓಕೆನಾ? ಇಷ್ಟು ಸಖತ್ತಾಗಿ ಬರ್ತಂದರೆ ತುಂಬ ಸಖತ್ತಾಗಿ ಬರ್ತದೆ ಇದು. ಆಮೇಲೆ ಇದು ಒಂದು 10-15 ನಿಮಿಷ ಬೇಯಿಸಿಯಾಗಿ ಬೆನೆಸಬೇಕು ನೀಟಾಗಿ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೋಬೇಡಿ, ಆಮೇಲೆ ಸ್ಮೆಲ್ಲು ಇದು ಆಗ್ತದೆ, ಓಕೆನಾ? ನೋಡಿ ಎಷ್ಟು ನೀಟಾಗಿ ಬರ್ತಲ್ವ, ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಇದಕ್ಕೆ ಏನು ಮಾಡೋಣ 1 ಸ್ಪೂನು ಸೋಪ್ ತೊಗೊಂಡಿದ್ದೀನಿ ನಾನು. ತೊಗೊಂಡು ನೀಟಾಗಿ ಸಣ್ಣಗೆ ಕುಟ್ಟಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ ಸಖತ್ತು ಇದು ಎದನ್ನು ಸೋಪ್ ಹಾಕ್ತೀವಿ ಅಂದರೆ ನಾವು ಸ್ಮೆಲ್ ಚೆನ್ನಾಗಿರ್ತದೆ, ತುಂಬ ರುಚಿ ಕೊಡ್ತದೆ ಸೋಪು ತಿನ್ನಬೇಕಾದ್ರೆ ನಾಲಿಗೆ ಒಳಗಡೆ. ಹಾಗಾಗಿ ಸೋಪನ್ನು ಆ್ಯಡ್ ಮಾಡ್ತೀವಿ. ಆಮೇಲೆ ಇದಕ್ಕೆ 1 ಸ್ಪೂನು ಶುಂಠಿ ಪುಡಿ, ಒಣ ಶುಂಠಿ ನೋಡಿರಿ, ಎಸೆಯೋದಲ್ಲ, ಒಣ ಶುಂಠಿ ಹಾಕಿದರೆ ತುಂಬ ಘಮ ಅಂತ ಸ್ಮೆಲ್ ಬರ್ತದೆ. ಹಾಗಾಗಿ ಹಾಕಿದರೆ ಚೆನ್ನಾಗಿರ್ತದೆ. ನೋಡಿ, ಇದಿಷ್ಟು ನೀಟಾಗಿರಬೇಕು. ಎಷ್ಟು ಸಖತ್ತಾಗಿ ಬರ್ತದಲ್ವ. ಒಂದು 10 ನಿಮಿಷ ಬಿಟ್ಟು ನೋಡಿ ಎಷ್ಟು ಸಖತ್ತು ಕಲರ್ ಚೇಂಜ್ ಆಗಿಬಿಡ್ತದೆ. ಕುದೀತಾ ಕಲರ್ ಚೇಂಜ್ ಆಗ್ತದೆ. ಆಮೇಲೆ ಇದು ಸ್ವಲ್ಪ ಕುದ್ದೈತೋ ಇಲ್ಲ ಅಂತ ನಾವು ನೋಡಬೇಕು. ಕುದ್ರೆ ಓಕೆ, ಸ್ಟಾಪ್ ಮಾಡಬೇಕು ಗ್ಯಾಸು. ನೋಡಿ ಎಷ್ಟು ಸಖತ್ತಾಗಿ